ಸಮಾಧಾನವಾಯಿತು ಸುವರ್ಣ. ಜನದವರ ಗುಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದೇ ಬಿಟ್ಟ ನೋಡು ನನ್ನ ತಮ್ಮ ಲಕ್ಷ್ಮಣ. ತಮ್ಮ ಲಕ್ಷ್ಮಣ ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಅಂದ ಹಾಗೆ ನೀನು ಹತ್ತಿಗೆ ಶ್ರೀರಾಮನಂತ ಅಣ್ಣ ಸೀತೆ ಅಂತ ಹತ್ತಿಗೆ ನೀವಿರುವಾಗ ರಾಜ್ಯಕ್ಕೆ ಪ್ರಥಮರಾಗಿ ಪಡೆದು ಅಣ್ಣ ಹತ್ತಿಗೆ ರಾದ ನಿಮ್ಮ ಮುಂದೆ ನಿಂತಿದ್ದೇನೆ. ಅಣ್ಣ ಆಶೀರ್ವದಿಸು, ಅಣ್ಣ ಆಶೀರ್ವದಿಸು. ಸಮಾಜದಲ್ಲಿ ದುಷ್ಟರ ಕಣ್ಣು ನಿನ್ನ ಮೇಲೆ ಬೀಳದಿರಲೆಂದು ಆ ದೇವಿ ಊರಮ್ಮನಲ್ಲಿ ನಾನು ಬೇಡಿಕೊಳ್ಳುತ್ತೇನಪ್ಪ ಸಹೋದರ. ಅಣ್ಣ, ಹಾಗೇನಾದರೂ ಈ ಸಮಾಜದಲ್ಲಿ ಕೇಡು ಬರೆಯುವ ದುಷ್ಟರ ಕಣ್ಣು ಈ ನಿನ್ನ ತಮ್ಮನ ಮೇಲೆ ಬಿದ್ದರೆ ನೆಟ್ಟಗಣ್ಣಿಟ್ಟವರ ಕಣ್ಣು ಕಿತ್ತು ನೆತ್ತಿಯ ನೆತ್ತರವನ್ನು ಕುಡಿದು ತಪ್ಪಿ ನಿಲ್ಲುತ್ತಾನೆ ಈ ನಿನ್ನ ತಮ್ಮ ಲಕ್ಷ್ಮಣ. ಆಶೀರ್ವದಿಸು. ಈ ಊರಿನಲ್ಲಿ ಯಾವ ಶ್ರೀಮಂತ ಹೆಣ್ಣು ಮಕ್ಕಳು ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳದಂತೆ ಆ ತಾಯಿ ಹತ್ತಿರ ನಾನು ಹೊರ ಬೇಡ್ಕೊಳ್ತೇನೆ. ಹತ್ತಿಗೆ ಈ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಅಷ್ಟೇ ಅಲ್ಲ, ಹೊರ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಈ ನಿನ್ನ ಮೈದನನ ಮೇಲೆ ಬಿದ್ದರೆ ಕೆಟ್ಟ ದೃಷ್ಟಿ ಇಟ್ಟ ಹೆಣ್ಣಿಗೆ ತಕ್ಕ ಬಾಣ ಕಲಿಸಿ ಕರುಣೆ ತೋರುವವರಿಗೆ ಕಂದನಾಗಿ, ಮಮತೆ ತೋರುವವರಿಗೆ ಮಗನಾಗಿ, ಕಾಮ ತೋರುವವರಿಗೆ ಕಾಳಿಂಗ ಸರ್ಪವಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ನೋಡು ಸಹೋದರ, ಬೆಂಕಿಯ ಮುಂದೆ ಬೆಣ್ಣೆ ಇಟ್ಟರೆ ಕರಗುವುದರಲ್ಲಿ ಸಂದೇಹವಿಲ್ಲ ನೋಡಪ್ಪ. ಯಾಕಣ್ಣ?
ಈ ನಿನ್ನ ತಮ್ಮನ ಮೇಲೆ ನಿನಗೆ ಅನುಮಾನವೇ? ಇವನು ಅಂತಿಂತ ಲಕ್ಷ್ಮಣನಲ್ಲ. ಈ ಪೃಥ್ವಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ 7 ಎಡೆಯ ಸರ್ಪದ ತಲೆಯ ಮೇಲೆ ಆಟವಾಡಿ ಸರದಾರರಿಗೆ ಮಿಕ್ಕಿದ ಸರದಾರ ನಾನಾಗದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಅಣ್ಣ, ಮಾತಿನ ಆವೇಶದಲ್ಲಿ ನಿನಗೆ ಬೇಡ ಕೊಡುವುದನ್ನೇ ಮಾಡ್ತಿದ್ದಿಕ್ಕೆ. ತೆಗೆದುಕೋ ಅಣ್ಣ, ಬೇಡ. ಸಹೋದರ, ನೀನು ಪಾಸ್ ಆದ ಸಂತೋಷಕ್ಕೆ ನಾನೇ ಸಿಹಿ ಕೋಡೆ ಬೇಡ ಕೊಡಬೇಕು ಎಂದುಕೊಂಡಿದ್ದೆ. ಬೇಡ ಕಳೆದಿದ್ದರೆ ಏನಾಯ್ತಣ್ಣ? ಹಾಲಿನಿಂದ ಮಾಡಿದ ಈ ಬೇಡಕ್ಕಿಂತ ಹಾಲಿನಂತ ಹೃದಯವನ್ನೇ ಕೊಟ್ಟಿರುವೆ ಅಲ್ಲ, ಅಷ್ಟೇ ಸಾಕು. ತೆಗೆದುಕೋ ಬೇಡ. ಸುವರ್ಣ, ನಿನ್ನ ಮೈದಾನ ಲಕ್ಷ್ಮಣನ ಇವತ್ತು ಬರ್ತಡೇ ಇದೆ. ನಾವೆಲ್ಲರೂ ಮನೆಯೆಲ್ಲರೂ ಸೇರಿ ಆಚರಿಸೋಣವೇ? ಮೈದು ಈ ನಿನ್ನ ಬರ್ತಡೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಬಾರಪ್ಪ, ಎಲ್ಲರಿಗೂ ಆಚರಿಸ್ತಾರೆ. ಎಲ್ಲರಿಗೆ ಕೇಕ್ ಕೊಡುವಂತೆ ಪಾಪ ಜನ ಕಾಯ್ತಿದ್ದಾರೆ ತಿಂದ್ರು. ಜನ್ಮದಿನ Lula.
ಊಟ ಮಾಡೋಣ. ಆಯ್ತು ನಡಿ ಸುವರ್ಣ, ಊಟ ಮಾಡೋಣ. ನಿಮಗೆ ತುಂಬಾ ಹಸುವಾಗಿದೆ ಅಂತ ಕಾಣಿಸ್ತಿದೆಯಲ್ಲ? ಹೌದು ಸುವರ್ಣ, ತುಂಬಾ ಹಸುವಾಗಿದೆ. ಬೇಕಾದ್ರೆ ಇನ್ನೊಂದು ಮಧುರವಾದ ಕಂಠದಿಂದ ಒಂದು ಉಪಾದ ಗೀತೆಯನ್ನು ಹಾಡ್ತೀಯಾ? ಆಯ್ತು, ಮಾಡಿಕೊಂಡಿದ್ದು ಇದನ್ನು ಮನ ಕಳಿಸಿದ್ದೇನೆ. ಇಷ್ಟು ವಯಸ್ಸಾದ್ರೂ ಇಲ್ಲ, ನಿಮ್ಮ ರಸದಲ್ಲಿ ಕಡಿಮೆ ಆಗಿಲ್ವೇನು? ಹಾಗಲ್ಲ ಸುವರ್ಣ, ಪ್ರೀತಿ ಅನ್ನೋದು ಒಂದು ಹೀಗೇನಿದ್ದಂತೆ. ಆಯ್ತು, ಬನ್ನಿ ಹೇಳಿದೆ. ಮಾತಾಡ್ಬೇಕಾದ್ರೆ ಮನ್ಸೊಳಗೆ ಮಾತಾಡ್ಕೋಬೇಕು.
ಆಯಿತು ನಿನ್ನ ಜೀವನದ ಪುಟಗಳ ಚರಿತ್ರೆ. ಅಂದು ದಿಲ್ಲಿಯಲ್ಲಿ ಈ ಸಿಂಧೂರನ ಮಾತು ಕೇಳಿ ಈ ಸಿಂಧೂರನನ್ನು ಎದುರು ಹಾಕಿಕೊಳ್ಳದಿದ್ದರೆ ಎಂದು ಈ ಭೂಗತ ಲೋಕದಿಂದ ಯಮಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿರಲಿಲ್ಲ. ನಿನ್ನ ಹೆಂಡತಿ ಹಾಗೂ ನಿನ್ನ ವಂಶದ ಕುಡಿಗಳೊಂದಿಗೆ ನಿನ್ನ ಮನೆ ಸುಟ್ಟು ಸ್ಮಶಾನವಾಗುತ್ತಿರಲಿಲ್ಲ. ಇನ್ನು ಮುಂದೆ ನಾನೇ ಗಂಡುಗಳನ್ನು ಕೊಂಡನಂತೆ ಮೆರೆಯುತ್ತಿರುವ ಗೋಪಿನಾಥನನ್ನು ಸಮಯ ನೋಡಿ ಯಮಲೋಕಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸಿಡಿದತ್ತ ಸಿಂಧೂರನೇ ಅಲ್ಲ. ಎಂಥ ಪರ್ಯ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರುತ್ತಿರುವೆ. ಈ ಅನಾಥ ಸಂತೋಷನ ಬಾಳಿನಲ್ಲಿ ಚಿಕ್ಕಂದಿನಿಂದಲೇ ನನ್ನ ತಂದೆ ಮತ್ತು ನನ್ನ ತಾಯಿಯನ್ನು ಕಿತ್ತುಕೊಂಡು, ಅದಲ್ಲದೆ ನಾನು ದೊಡ್ಡ ಅಧಿಕಾರಿಯಾಗಬೇಕೆಂದು ಇವರ ಮನೆಗೆ ಪೇಪರ್ ಹಾಕಿ ಕಲಿಯುತ್ತ ಜೀವನ ಇಲ್ಲಿವರೆಗೂ ನೂಕಿದೆ. ಎಲ್ಲ ಪರೀಕ್ಷೆಗಳಲ್ಲೂ ರ್ಯಾಂಕ್ ಪಡೆದ ನನಗೆ ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ಅಲೆದಾಡುವಂತಾಯಿತೆ ನನ್ನ ಬಾಳು. ಹಣ ಎಂದರೆ ಹಣವು ಕೂಡ ಬಾಯಿ ಬಿಡೋ ಈ ಸಮಾಜದಲ್ಲಿ ನನ್ನಂತ ಬಡ ಬಂಧಗಳಿಗೆ ನೌಕರಿ ಸಿಗಲಿರಾದರೂ ಹೇಗೆ ದೇವಾ ಹೇಗೆ? ಹಲೋ ಸಂತೋಷ್. ಹಾಯ್ ಲಕ್ಷ್ಮಣ್, ಹೇಗಿದ್ದೀಯ ಸಂತೋಷ? ನಾನ್ ಚೆನ್ನಾಗಿದ್ದೀನಿ ಕೈಯ, ನೀನು? ನಾನು ಕೂಡ ಚೆನ್ನಾಗಿದ್ದೀನಿ. ಅಂದಂಗೆ ಇಂದು ನಿನ್ನ ಪಯಣ ಬೆಂಗಳೂರಿನ ತನಕ ಬಂದಿದೆ. ನಾಯಿ ನದಿ ಇಂಟರ್ವ್ಯೂನಲ್ಲಿ ಫೇಲ್ ಆದ ವಿಷಯ ನನ್ನ ಗೆಳೆಯ ಲಕ್ಷ್ಮಣನಿಗೆ ತಿಳಿದರೆ ಅವನು ನನಗಿಂತಲೂ ನೊಂದುಕೊಳ್ಳುತ್ತಾನೆ. ಅವನಿಗೆ ಈ ವಿಷಯ ತಿಳಿಸೋದೇ ಬೇಡ. ಯಾಕ ಸಂತೋಷ ಮೌನವಾಗಿ ನಿಂತು ಬಿಟ್ಟೆ? ಏನಾದರೂ ಕೆಲಸವಿತ್ತೆ? ಏನಿಲ್ಲ ಕಣೋ, ಹಾಗೆ ಸುಮ್ಮನೆ ಬಂದಿದ್ದೆ. ನೀನು ನಿರಾಶಿತನಾಗಿ ಮಾತನಾಡುವುದನ್ನು ಕಂಡರೆ ನನ್ನಿಂದೇನೋ ಮುಚ್ಚಿಡುತ್ತಿದ್ದೀಯೇ? ನಿನ್ನಿಂದ ಮುಚ್ಚಿಡುವಂತ ವಿಷಯ ನನ್ನಲ್ಲಿ ಏನಿದೆಯೋ ಮಿತ್ರ? ಹಾಗಾದ್ರೆ ಹೇಳು ಸಂತೋಷ, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡುತ್ತೇನೆ. ಇಂದು ಸೈನಿಕರ ಹುದ್ದೆಗೆ ಡೈರೆಕ್ಟ್ ಆಗಿ ಬಡ್ತಿಗಳಿದ್ದವು. ಬಡ್ತಿಯ ಕೊಡಲು ಬಂದಿದ್ದೆ. ಬಡ್ತಿಯ ಎಲ್ಲ ಪರೀಕ್ಷೆಗಳಲ್ಲೂ ಪಾಸ್ ಆದ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ವಸೂಲಿಯ ಮುಖಾಂತರ ಬೇರೆಯವರಿಗೆ ಆರ್ಡರ್ ಕೊಟ್ಟು ಬಿಟ್ಟರು ಲಕ್ಷ್ಮಣ. ಬೇರೆಯವರಿಗೆ ಆರ್ಡರ್ ಕೊಟ್ಟರು ಬಿಟ್ಟರು. ಆದದ್ದಾಯಿತು ಸಂತೋಷ. ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮುಂದೇನು ಮಾಡಬೇಕೆನ್ನುವುದರ ಬಗ್ಗೆ ಯೋಚನೆ ಮಾಡು. ಮುಂದೇನು ಮಾಡುವುದು ಲಕ್ಷ್ಮಣ, ಮುಂದೇನು ಮಾಡುವುದು? ಈ ಹಾಳಾದ ನೌಕರಿ ಹುಡುಕಲು ತಿರುಗಿ ತಿರುಗಿ ನನ್ನ ಜೀವನವೇ ಬೇಸರವಾಗಿ ಹೋಗಿದೆ. ಅದಕ್ಕೆ ಈ ಹಾಳಾದ ಸರ್ಟಿಫಿಕೇಟ್ ಅನ್ನು ಹರಿದು ಹಾಕಂದು ಬೇಕೆಂದು ಮಾಡಿದ್ದೇನೆ. ಹರಿದು ಹಾಕಬೇಕೆಂದು ಮಾಡಿರುವೆ ಯಾವ ಹುಚ್ಚಪ್ಪ? ಆವೇಶದಲ್ಲಿ ನೌಕರಿ ಸಿಗಲಿಲ್ಲವೆಂದು ಈ ಸರ್ಟಿಫಿಕೇಟ್ ಅನ್ನು ಹರಿದು ಹಾಕಿದರೆ ನೌಕರಿ ಸಿಗುತ್ತದೆ ಎಂದು ತಿಳಿದಿರುವೆಯಾ? ಬಿಟ್ಟು ಬಿಡು ನಿನ್ನಾಟವನ್ನು. ಮತ್ತೇನು ಮಾಡುವುದು ಲಕ್ಷ್ಮಣ, ಮತ್ತೇನು ಮಾಡುವುದು? ನಮ್ಮಂತ ಬಡ ಮಕ್ಕಳು ಚಿಕ್ಕಂದಿನಿಂದಲೇ ಶಾಲೆ ಕಲಿಯುವ ಬದಲು ಕೂಲಿ ಕೆಲಸವಾದರೂ ಮಾಡಿ ಬದುಕಿದ್ದರೆ ಇಂದು ಈ ಹಾಳಾದ ನೌಕರಿ ಹುಡುಕುವ ಕಷ್ಟ ನಮಗೆ ಬರ್ತಾ ಇರಲಿಲ್ಲ ಲಕ್ಷ್ಮಣ, ಬರ್ತಾ ಇರಲಿಲ್ಲ. ನೋಡೋ ಸಂತೋಷ, ನೌಕರಿ ಎನ್ನುವ ಪದ ಪೇಟೆಯಲ್ಲಿ ಸಿಗುವ ವಸ್ತುವಲ್ಲ. ನೌಕರಿ
ಮಾಡುವ ಯೋಗ ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ಅದು ಬಂದೇ ಬರ್ತದೆ. ನೀನಿನ್ನು ಚಿಂತಿಸಬೇಡ. ಹೋಗ್ಲಿ ಬಿಡು ಲಕ್ಷ್ಮಣ, ನನ್ನ ಇಂಟರ್ವ್ಯೂನಲ್ಲಿ ಫೇಲ್ ಆದ ಸಂಕಟದಲ್ಲಿ ನೀನ್ ಯಾಕೆ ಬೆಂಗಳೂರಿಗೆ ಬಂದೆ ಅಂತ ಕೇಳುವುದೇ ಮರ್ತೋಯ್ತು. ಅಯ್ಯೋ, ನಮ್ಮಿಬ್ಬರ ಮಾತಿನ ಚಿಕ್ಕಮಿಕೆಯಲ್ಲಿ ನಾನು ಬೆಂಗಳೂರಿಗೆ ಏತಕ್ಕಾಗಿ ಬಂದೆ ಅಂತ ಹೇಳುವುದನ್ನೇ ಮರ್ತು ಬಿಟ್ಟೆ. ನಂದು ಕೂಡ PSI ಇಂಟರ್ವ್ಯೂ ಇತ್ತು ಕಣೋ, ಇಂಟರ್ವ್ಯೂ ಕೊಡಲು ಬಂದಿದ್ದೆ. ಅಂದಂಗೆ ನಿನ್ನ PSI ಇಂಟರ್ವ್ಯೂ ಏನಾಯ್ತು ಲಕ್ಷ್ಮಣ? ಭರ್ತಿಯ ಎಲ್ಲ ಇಂಟರ್ವ್ಯೂನಲ್ಲಿ ಪಾಸ್ ಆದ ಕಣೋ, ಆರ್ಡರ್ ಕೂಡ ಕೊಟ್ಟಿದ್ದಾರೆ. ನಿಜ ಹೇಳ್ತಿದ್ದೀಯ ಲಕ್ಷ್ಮಣ, ನನಗೆ ನೌಕರಿ ಸಿಗದಿದ್ರು ಸಹ ನನ್ನ ಗೆಳೆಯನಾದ ನಿನಗೆ ನೌಕರಿ ಸಿಕ್ಕಿತ್ತಲ್ಲ, ಅದೇ ನನಗೆ ತುಂಬಾ ಸಂತೋಷ. ಇಲ್ಲಿ ನಿಮ್ಮ ಊರಿನಲ್ಲಿ ನನ್ನ ತಂಗಿ ಸುವರ್ಣ ಹೇಗಿದ್ದಾಳೆ? ನಮ್ಮೂರಿನಲ್ಲಿ ನಿನ್ನ ತಂಗಿ ಸುವರ್ಣನು ಚೆನ್ನಾಗಿದ್ದಾಳೆ. ನಿನ್ನ ತಂಗಿಯ ಗಂಡನಾದ ನನ್ನ ಅಣ್ಣ ಬಸವಂತನು ಕೂಡ ಚೆನ್ನಾಗಿದ್ದಾನೆ. ಹಾಗೆ ಬೆಂಗಳೂರಿನಲ್ಲಿ ನಿಮ್ಮ ಅಣ್ಣ ಭೇಟಿಯಾಗಿದ್ದ, ಅವನು ಅಲ್ಲಿ ಆರಾಮದಿಂದ ಇದ್ದನೆಂದು ನನ್ನ ತಂಗಿ ಸುವರ್ಣಳಿಗೆ ತಿಳಿಸ್ಬಿಡು ಲಕ್ಷ್ಮಣ. ಹಾಗಾದ್ರೆ ಇಂದು ನನ್ನ ಜೊತೆ ನಮ್ಮೂರಿಗೆ ನಡೆ ಸಂತೋಷ. ನಿನ್ನ ತಂಗಿ ಸುವರ್ಣ ಹೇಗಿದ್ದಾಳೆಂದು ನೋಡಿಕೊಂಡು ಹೋಗುವಂತೆ. ಸದ್ಯಕ್ಕೆ ಬರೋಕೆ ಆಗೋದಿಲ್ಲ ಲಕ್ಷ್ಮಣ, ಊರಲ್ಲಿ ತುಂಬಾ ಕೆಲಸವಿದೆ. ಒಂದು ದಿನ ಟೈಮ್ ಸಿಕ್ಕಾಗ ಬರುತ್ತೇನೆ. ಹಾಗಾದ್ರೆ ನಮ್ಮೂರಿಗೆ ಬರಲ್ವೇನೋ? ಆಗಲ್ಲ ಕಣೋ ಲಕ್ಷ್ಮಣ, ಸದ್ಯಕ್ಕೆ ಬರಕ್ ಆಗೋದಿಲ್ಲ. ನೀನು ಒಂದೇಗೆ ಕಾಣೋದಿಲ್ಲ. ಯಾಕೋ ಕುಚುಕು, ಕೋಪನಾ? ಹೌದು ಕಣೋ. ಏ
ಕರೆಸಿದ ಕಾರಣ? ನಿನ್ನೆ ನಿಮ್ಮ ಕಾಲದಲ್ಲಿ ನಿನಗೆ ರ್ಯಾಗಿಂಗ್ ಮಾಡಿದ್ರಂತಲ್ಲ, ಯಾರು ಅವನು ಪಕ್ಕದ ಊರಿನ ಆ ಪರಮೇಶಿಯ ಮಗ. ಅವನ ಹೆಸರು? ಅವನ ಹೆಸರು ಸಂಪತ್ ಅಂತ. ಚಂದ್ರ, ನನ್ನ ಜೀಪ್ ತೆಗೆದುಕೊಂಡು 4 ರೌಡಿಗಳನ್ನು ಕರೆದುಕೊಂಡು ಅವನನ್ನು ಎನಿಸಿಬಿಡು. ನೀನು ನೀನು ಹೂವ ಹಂಗೆ ಬಂದ್ರೆ ನಾನು ಹೌದು, ನೀನು ಹರ ಎಂದು ಎನಿಸಿದರೆ ಅವರು ದೊಡ್ಡ ರೌಡಿ ಎಂದು ತಿಳಿದುಕೊಳ್ಳುತ್ತಾರೆ ನನ್ನ ಸ್ನೇಹಿತರು. ಮತ್ತೇನು ಮಾಡುತ್ತಂಗೆ ಕೆಟ್ಟ ಕೊಂದಿಗಳನ್ನು. ಅಣ್ಣ, ಅವನು ನನ್ನ ತಂಟೆಗೆ ಬಾರದಂತೆ ನೋಡಿಕೊಳ್ಳಬೇಕು. ಆಯ್ತ್ರಿ ಅವರ ಅಷ್ಟು ಮಾಡ್ತೀನಿ, ಬರ್ರಿ ಬಗಂಡ್ರೆ. ಅಣ್ಣ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಸರಿ, ನೀನು ಹೋಗಿ ಬಾರಮ್ಮ. ಈ ರಣದೇವನ ದೇಹದಲ್ಲಿರುವ ನನ್ನೆರಡು ಕಣ್ಣುಗಳಲ್ಲಿ ಒಂದು ಕಣ್ಣು ನನ್ನ ತಂಗಿ ಸುಗಂಧ. ಆ ಕಣ್ಣಲ್ಲಿ ನೀರು ಧರಿಸಿದವರ ಕಣ್ಣಲ್ಲಿ ರಕ್ತ ಹರಿಸುವುದೇ ಈ ರಣದೇವನ ಹುಟ್ಟುಗುಣ. ಜೀವರಾಶಿಗಳಿಗೆ ಅನ್ನ ನೀಡುವ ಭೂಮಾತೆ ತಾಯಿ, ನಾವು ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ನಾವು ಬಂದಿದ್ದೇವೆ. ಹೋದ ವರ್ಷ ಗಂಗಾ ಮಾತೆ ಹರಿಯುವುದನ್ನು ನಿಲ್ಲಿಸಿ 30 ಕ್ವಿಂಟಲ್ ಆಗಬೇಕಾದ ಶೇಂಗಾ ಕೇವಲ 3 ಕ್ವಿಂಟಲ್ ಆಗಿದೆ. 4 ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ಕೂಸ
ಸಮಯದಲ್ಲಿ ನೀರಿಲ್ಲದೆ ಬಾಡಿ ಕಮರಿ ಹೋಯಿತು. ಈ ಬೆಳೆಗಳಿಗೆಲ್ಲ ಮಾಡಿದ ಸಾಲ ಗುಡ್ಡದೆತ್ತರಕ್ಕೆ ಬೆಳೆದು ನಿಂತಿದೆ ನನ್ನ ತಲೆಯ ಮೇಲೆ. ಪ್ರತಿ ವರ್ಷವೂ ಹೀಗೆ ಆದರೆ ನಮ್ಮಂತ ಬಡ ರೈತರು ಈ ಭೂಮಿಯಲ್ಲಿ ಬದುಕುವುದಾದರೂ ಹೇಗೆ ಅಂತ ಹೇಳುತ್ತಾಯಿ. ತಾಯಿ, ಈ ಸಲವಾದರೂ ಈ ನಮ್ಮ ರೈತರನ್ನ ಕೈ ಹಿಡಿದು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡು ತಾಯಿ, ಮುಂದೆ ಬರುವಂತೆ ಮಾಡು. ನಿನಗೆ ನನ್ನ ನಮಸ್ಕಾರಗಳು ತಾಯಿ, ನಿನಗೆ ನನ್ನ ನಮಸ್ಕಾರ. ಅಣ್ಣಯ್ಯ, ಅಣ್ಣಯ್ಯ, ನನಗೆ ನೌಕರಿ ಸಿಕ್ತು ಅಣ್ಣಯ್ಯ, ನೌಕರಿ ಸಿಕ್ತು. ಸಂತೋಷವಾಯಿತು ಲಕ್ಷ್ಮಣ, ಸಂತೋಷವಾಯಿತು. ಆದರೆ ಎನ್ನುವ ನಿಟ್ಟುಸಿರಿನ ಮಾತೆ ಕಣ್ಣ ಈ ಸಂತೋಷದ ವಿಷಯದಲ್ಲಿ. ಸಹೋದರ, ನಿನಗೆ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ನೌಕರಿ ಸಿಕ್ತಪ್ಪ ನಿನಗೆ? ಅಣ್ಣ, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ PSI ನೌಕರಿ ಸಿಕ್ತಣ್ಣ. ಲಕ್ಷ್ಮಣ, ಹುಚ್ಚು ಬಾಯಿ ಮೂರ್ಖ, ಇನ್ನೊಂದು ಸಾರಿ ಪೊಲೀಸ್ ನೌಕರಿಗೆ ಸೇರುತ್ತೇನೆಂದರೆ ನಿನ್ನ ಕತ್ತು ಕತ್ತರಿಸಲು ಎಸುವುದಿಲ್ಲ ಈ ನಿನ್ನಣ್ಣ ಬಸವಂತ. ಅಣ್ಣ, ಹುಟ್ಟಿ ಇಷ್ಟು ದೊಡ್ಡವನಾದರೂ ನೀ ನಿನ್ನ ತಮ್ಮನಿಗೆ ಒಂದೇ ಒಂದು ದಿನ ಸಹ ನೀ ಹೀಗೆ ಸಿಟ್ಟಿನಿಂದ ಮಾತನಾಡಿದವನಲ್ಲ. ಹಿಂದೇಕೋ ಪೊಲೀಸ್ ಡಿಪಾರ್ಟ್ಮೆಂಟಿನ ವಿಷಯ ಎತ್ತಿದ ತಕ್ಷಣ ಈ ನಿನ್ನ ತಮ್ಮನ ಕೆನ್ನೆಗೆ ಬಾರಿಸಿದೆಯಲ್ಲಣ್ಣ, ಯಾಕಣ್ಣ, ಏಕೆ? ಸಹೋದರ, ನಿನ್ನ ಮೇಲೆ ಕೈ ಮಾಡೋದಕ್ಕೆ ನನ್ನನ್ನ ಕ್ಷಮಿಸಪ್ಪ, ಕ್ಷಮಿಸು. ಏಕೆಂದರೆ ಪೊಲೀಸ್ ಇಲಾಖೆ ಅಂದರೆ ನನಗೆ ಆಗುವುದಿಲ್ಲ. ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆನಪ್ಪ, ನಿನ್ನ ಮೇಲೆ ಕೈ ಮಾಡಿದ ಸಹೋದರ, ಕ್ಷಮಿಸು. ಅಣ್ಣ, ನೀನು ನನಗೆ ಹೊಡೆದಿದ್ದಕ್ಕೆ ಈ ನಿನ್ನ ತಮ್ಮನಿಗೆ ಕೋಪವಿಲ್ಲಣ್ಣ, ಕೋಪವಿಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಿನ ವಿಷಯ ಎತ್ತಿದ ತಕ್ಷಣ ನಿನಗೇಕೆ ಕೋಪ ಬರ್ತದೆ ಅಣ್ಣ, ನಿನಗೇಕೆ ಕೋಪ ಬರ್ತದೆ? ದಯವಿಟ್ಟು ಈ ವಿಷಯವನ್ನು ಮಾತ್ರ ಕೇಳಬೇಡಪ್ಪ. ಸಮಯ ಬಂದಾಗ ಅದನ್ನೆಲ್ಲವೂ ನಾನು ತಿಳಿಸಿ ಹೇಳುತ್ತೇನೆ ನಿನಗೆ. ಅಣ್ಣ, ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲಣ್ಣ, ನನಗಿಲ್ಲ. ಆದರೆ ಈಗಿನ ಕಾಲದಲ್ಲಿ PSI ನೌಕರಿ ಸಿಗಬೇಕೆಂದರೆ ಕನಿಷ್ಠ 2-3 ಲಕ್ಷ ಹಣವಾದರೂ ಬೇಕೇ ಬೇಕು. ಅಂಥದರಲ್ಲಿ 10 ಪೈಸೆ ಸಹ ಲಂಚವಿಲ್ಲದೆ ಈ ನಿನ್ನ ತಮ್ಮನಿಗೆ PSI ನೌಕರಿ ಸಿಕ್ಕಿದೆ ಅಂದರೆ ಅದು ಯಾವುದೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಣ್ಣ, ಪೂರ್ವ ಜನ್ಮದ ಪುಣ್ಯ. ನೋಡು ಸಹೋದರ, ನಾವು ಮತ್ತೊಬ್ಬರ ಮನೆಯಲ್ಲಿ ಜೀತದಳಾಗಿ ಎಂಟೆ ಕಸ ಹೊತ್ತು ಹೊಟ್ಟೆ ತುಂಬಿಸಿಕೊಂಡರೂ ಚಿಂತೆ ಇಲ್ಲ. ಆದರೆ ಆ ಹಾಳು ಕಾಕಿ ಬಟ್ಟೆ ಸವಾಸ ನನಗೆ ಬೇಡಪ್ಪ, ಬೇಡ. ಅಣ್ಣ, ಪೊಲೀಸ್ ವಿದ್ಯೆ ಬೇಡವೆಂದು ಕಠೋರವಾಗಿ ನುಡಿಯಬೇಡಣ್ಣ, ಕಠೋರವಾಗಿ ನುಡಿಯಬೇಡ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ ಅಣ್ಣ ಈ ನನ್ನ ಬಾಳು. ಸಹೋದರ, ನೀನು ಪೊಲೀಸ್ ಸೇವೆಗೆ ಸೇರುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ಈ ನಿನ್ನ ಅಣ್ಣನ ಹೆಣ ನೋಡಬೇಕಾಗುತ್ತದೆ ನೋಡು. ಏಕೆಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆತನದಲ್ಲಿ ಒಂದು ದುರ್ಘಟನೆಯನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆ ಎಂದಿರುವ ಈ ನಿನ್ನ ಅಣ್ಣನ ಎದೆ ಒಡೆದು ಚೂರು ಚೂರಾಗುತ್ತದೆಯಪ್ಪ, ಚೂರು ಚೂರಾಗುತ್ತದೆ ಸೋದರ. ಅಣ್ಣ, ನಿನಗೆ ಬೇಡವಾದ ನೌಕರಿ ನನಗೂ ಸಹ ಬೇಡ ಅಣ್ಣ, ನನಗೂ ಸಹ ಬೇಡ. ಇಂದಿನಿಂದ ನಾನು ನೌಕರಿ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ ಅಣ್ಣ, ನೌಕರಿ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಆಯ್ತಪ್ಪ, ಆಯ್ತು. ಈ 100 ಜನಕ್ಕೆ ಅನ್ನ ಹಾಕಿ
ಗಳಿಸಿ ಈ ಭೂಮಿ ತಾಯಿಯ ಚೊಚ್ಚಲ ಮಗ ನೀನಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನಾಗಬೇಕು. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀನಾಗಬೇಕು. ಆಯ್ತಣ್ಣ, ಆಯ್ತು. ನೀ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ಧರ್ಮವಂತರಿಗೆ ದೊರೆಯಾಗಿ, ಧರ್ಮವಂತರಿಗೆ ಕಾಳಿಂಗ ಸರ್ಪವಾಗಿ, ಕಟಕ ಶ್ರೀಮಂತರಿಗೆ ಆ ಶಿವನವರಿಗಣ್ಣಾಗಿ, ನಿನ್ನಾಸೆಯಂತೆಯೇ ಈ ಭೂಮಿ ತಾಯಿಯ ಚೊಚ್ಚಲ ಮಗ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನಾನಾಗುವೆ. ನಿನ್ನಲ್ಲೇ ನಾ ವೀರಮರಣವನ್ನಪ್ಪುವೆ. ಬಸವೇಶ, ಆಯ್ತಪ್ಪ ಸಹೋದರ, ನಿಮ್ಮತ್ತಿಗೆ ಬುತ್ತಿ ತರುವತ್ತಾಯಿತು. ನೀನು ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬಾ. ನಾನು ಎರೆಹೊಲಕ್ಕೆ ಹೋಗಿ ಬರುತ್ತೇನೆ. ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣಂತೆ, ಆಯ್ತಾ? ಆಯ್ತಣ್ಣ, ನಾನು ಹೋಗಿ ಒಂದು ಬಿಂದಿಗೆ ನೀರು ತೆಗೆದುಕೊಂಡು ಬರ್ತೇನೆ. ಹೋಗಿ ಬಾಪ್ಪ, ಹೋಗಿ ಬಾ. ಅಯ್ಯೋ ಮಗು ಲಕ್ಷ್ಮಣ, ಪೊಲೀಸ್ ಹುದ್ದೆಗೆ ಸೇರಿ ಸತ್ಯ, ನ್ಯಾಯ, ನೀತಿ, ಧರ್ಮವೆಂದು ಹೋರಾಡುತ್ತಾ ನಿಮ್ಮ ತಂದೆಯಂತೆ ನೀನು ಸಾಯುವುದು ಸರಿಯಲ್ಲವೆಂದು ತಿಳಿದು ನಾನು ನಿನ್ನನ್ನ ಪೊಲೀಸ್ ನೌಕರಿಗೆ ಕಳಿಸಲಿಲ್ಲಪ್ಪ. ನಿನ್ನ ಪೊಲೀಸ್ ನೌಕರಿಗೆ ಈ ಕಳಿಸದ ಈ ನಿನ್ನ ಅಣ್ಣನನ್ನು ದಯವಿಟ್ಟು ಕ್ಷಮಿಸು ಸಹೋದರ, ಕ್ಷಮಿಸು. ಸಾಕಾಗ್ಬೇಕಂತ್ರಿ ನನಗ. ಈ ಊರಿನ ಸಾಕಾರ ಬೋರ್ಡ್ ಅನ್ನೋದೇ ಒಂದು ಕಾರ್ಪುಣ್ಯ ಕೆಲಸ ಅಂದ್ರ ಮುಂಜಾನಿಂದ ಹಿಡಿದು ಸಂಜೆ ಮಗನ ಶಾಲಿ ಬಸದಿಲ್ಲ ಕಾಬಾರ್ದು, ಮಗ್ಗಿ ಗೋಡಪಲ್ಯ ಕಾಬಾರ್ದು, ನನ್ನ ಕೈಯಲ್ಲೆಲ್ಲ ಸತ್ತೋಗ್ರಿ. ಯಾಕಾರ ಸತ್ತನ ಸಾಯಕ ಕಡೆಗೆ ಒಂದು ಪ್ರೀತಿ ಮಾಡಕಂದ್ರ ಒಂದ್ ಹೆಣ್ಣು ಸದ್ಯ ಬಂದ್ ಬರಗಲ್ರಿ. ಒಂದ್ ಯಾರೋ ಒಂದ್ ಹೆಣ್ಣು ಬಂದು ಸಿಕ್ಕ ಅಂದ್ರ ಯಾವ್ದಾರ ಒಂದು ಪಿಕ್ಚರ್ ತಾಕ್ಷಿ ಕರ್ಕೊಂಡು ಹೋಗಿ ಜೋಡಿ ಮೇಲೆ ಜೋಡಿ ಪಿಕ್ಚರ್ ನೋಡಿ ಮನಸ್ಸು ಒಂದ್ ಹೆಣ್ಣು ಬರಂಗಲ್ಲ. ಇದು ಉದ್ರಾಗತ್ತೈತಿ ಅನ್ಕೊಂಡ್ಬಿಟ್ಟೆ. ನಾನು ಉದ್ರತಲ್ಲ ನೆನ್ಕೊಂಡ್ಬಿಟ್ಟೈತಿ ಅಲ್ಲಿ. ಕಾಯಿ ಪಲ್ಯ ಬೇಕೇನ್ರಿ? ಕಾಯಿ ಪಲ್ಯ ದೌಡ್ ದೌಡ್ ಬರ್ರಿ. ನನ್ನ ಹತ್ರ ದುಂಡ ನೀರ ಟಮಟ ಹಣ್ಣದವ. ಏ ಇವ್ನ ಅದನ್ನೆಲ್ಲ ಕುಳ್ಬಿಡ್ರಿ. ಹಂಗ ಕ್ಯಾಂಪ್ ಕ್ಯಾಂಪ್ ಅದಾವು ಮೆಣಸಿನ್ಕಾಯಿ. ಯಾರು ಹೋಗ್ಬೇಕು? ದೌಡ್ ದೌಡ್ ಬರ್ರಿ, ತಗೊಳ್ರಿ ಕಾಯಿ ಪಲ್ಯನ್ನ. ಅದ ಹಣ್ಣ ಆಗೋಗ್ಯಾವ ಅಂತ ನೀನ್ ಯಾವಾಗ ನೋಡಿದಪ್ಪ? ಕುಳ್ಬಿಡ್ರಿ. ಯಾಕಂತ ಹರಕಂತಿ ಓದಿ ಮತ್ ಮ್ಯಾಕ. ಏ ಎಲ್ಲದ ನಿನ್ ಹೆಂಡ್ತಿ ಏ ನೀನ್ ಹಿಂಗ ಆದಾಗ ಹೋಗುವ ಹೆಣ್ಮಕ್ಳನ್ನೆಲ್ಲ ನನ್ನ ಹೆಂಡ್ತಿ ಅಂತ ನೀ ಏನಾರ ಕರಿ ನಿಂತಿರ್ತಲ್ಲ ಈಟುದ್ದ ಅದನ್ನ ಮುರಿದು ಕೈಯಾಗ ಕೊಟ್ಬಿಡ್ತಾರ ಸೊಟ್ಟಾನ. ನಾನ್ ನಿನ್ನ ಹೆಂಡತಿ ಆಗೋದು ಕನಸಿನ ಮಾತೈತಿ ನೋಡು. ನನ್ನಂತ ಕಾರ್ಪುಣ್ಯ ಕೆಲಸದ ತಂದೆ ಕೆಟ್ಟಪ್ಪನ ಮದುವೆ ಹಾಕ್ಯಾನ. ಇದಕ್ಕೆಲ್ಲ ಹೆಂಡತಿ ಹುಚ್ಚಿಡ್ದಂಗ ಕಾಣಿಸಕತ್ತೈತಿ. ಹೆಂಗಾರ ಆಗ್ಲಿ ವಸಿ ನಾನು ನೈಸ್ ಮಾಡಿದ್ರಾತು. ಹೋಗ್ಲಿ ಬಿಡ್ರಿ. ಅಂದಂಗ ನೀವು ಏನ್ ಕೆಲಸ ಮಾಡೋದು? ಲೆಕ್ಕ ಲೆಕ್ಕ ಬರೋ ಕೆಲಸ, ಕಾರ್ಪೊನೆ ಕೆಲಸ. ಅಂದಂಗ ಯಾರ ಕಡೆ ಕೆಲಸ ಮಾಡಕತ್ತೀರ? ಶ್ರೀಮಂತ ರಣದೇವನ ಕೈ ಕಾರ್ಪುಣ್ಯ ಕೆಲಸ ಮಾಡ್ತೀನಿ. ಓಹೋ, ನಮ್ಮ ರಣದೇವ್ರ ಕೈಯಾಗ ಕೆಲಸ ಮಾಡಕತ್ತೀರೇನ? ಅಂದ್ರ ಚಂದ್ರ. ಹೌದಲ್ಲ ನನ್ನ ಸುಂದ್ರಿ. ಈ ಚಂದ್ರ ನೀನು ಮನಸ್ಸು
ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡುತ್ತಾರ ಕಿಸ್ಸ ಚೆಲುವಿನ ಚಿತ್ತಾರ ಎತ್ತಾರ ಚೆಲುವಿನ ಚಿತ್ತಾರ ಎತ್ತಾರ Bella
ನೋಡ್ತಾ ನೋಡ್ತಾ ಆಗೋಗೈತಿ ಸಾರಿ ನೋಡ್ತಾ ನೋಡ್ತಾ ಆಗೋಗೈತಿ ಯಾಕೋ ಏನೋ ನಿನ್ನ ಮೇಲೆ ಮನಸ್ಸು ಕುಂತೈತಿ ನಿನ್ನ ರೂಪ ಚೌಕಗಳು ನನ್ನ ತೆಗೆದೆ. ಯಾಕೋ ಏನೋ ನಿನ್ನ ಮೇಲೆ ಮನಸ್ಸು ಕುಂತೈತಿ ನಿನ್ನ ರೂಪ ಚೌಕಗಳು ನನ್ನ ತೆಗೆದೆ. ಕಿಚ್ಚೇವನು ಕುಣಿಯಲಾಗೈತಿ ಕೈಯ ಹಿಡಿದು ನೆಲೆಯಲಾಗೈತಿ ಕಿಚ್ಚೇವನು ಕುಣಿಯಲಾಗೈತಿ ಸುಂದ್ರಿ ಯಾರು ಕೂಡ ಮಾತಾಡ್ತಿ ಅಂತ ನಿಂತಿದ್ದಲ್ಲ ಅವನೇ ಡೇ ಅವ್ನು ಬಂದಿಲ್ಲ ಅಂತ ಮುಗ್ ನನ್ ಕೂತಾಗ ಚಂದ್ರ ಅದಾನಲ್ಲ ನನ್ ಕಾಯಿ ಪಲ್ಯ ಬ್ಯಾಕಿತ್ತು ಅಂತ ಗಂಟು ಬಿಟ್ಟಿದ್ನ ಹಂಗ ಕೊಡಕತ್ತೀನಿ ನೋಡು. ಅವನು ಸನ್ಯಾಸ ಅಲ್ಲ ಅವನ ಸಂಸಾರ ನಿಮ್ಮಂತ ಹುಡುಗಿಯರ್ ನಾಣ ಬರ ಬದಲು ಮಾಡೋರು ಬಾದೂರ್ ಅಂತ ಅವನ ಹೆಸರು. ಏ ಮಂದಿ ಹಣೆ ಬಾರ ಅವ್ನ ಏನಾರ ಬದ್ಲು ಮಾಡ್ಬೋದ ಆದ್ರೆ ಈ ಸುಂದ್ರಿ ಹಣೆ ಬಾರಕ್ಕೆ ಏನಾರ ಬಂತು ಅಂತ ಹೇಳ್ಕ ಅವನು ಚುನ್ನದ ಲೇಡಿ ಈಟು ತೇರ್ತಲ್ಲ ಅದನ್ನ ಹರ್ದ ಕೈಯಾಗ ಕೊಟ್ಬಿಡ್ತಾಳೆ ಈ ಸುಂದ್ರಿ. ನಿನ್ನ ಚಣ್ಣನ ನಾಡಿ ಯಾರ್ದು ಕೊಡೋದ್ರಾಗ ನಿನ್ನ ಲಂಗಲ್ ನಾಡಿ ಹಂಗ ಈಟೆಂಟ್ ಕಟ್ ಮಾಡ್ಬಿಡ್ತಾನೆ. ಅವನೇನಾರ ಈ ಸುಂದ್ರಿ ಲಂಗಕ್ಕೆ ಏನಾರ ಕೈ ಹಾಕಕ ಬಂತ ಅಂದ್ರ ಅವನಿರ್ತದಲ್ಲ ಸಾಮಾನ ನಿಗರ್ಸ್ಬಿಡ್ತೀನಿ ನಾನು. ಒಳ್ಳೆಯಲ್ಲ ಅವನು ಬಾಯಿಗಾಲಾಗ ಮಕ್ಬಿಡ್ತೀನಿ ಈ ಸುಂದ್ರಿ. ಓರ್ವ ಸುಂದರಿ ಇಂಥ ಆಳೂರಾಗ ವ್ಯಾಪಾರ ಮಾಡಿದ್ರ ನಿನ್ನ ಕಾಯಿ ಪಲ್ಯ ಎಲ್ಲಿ ವ್ಯಾಪಾರ ಹೋಗಲಿ ಸುಂದರಿ. ಮತ್ತ ಈ ಊರಾಗ ಬಿಟ್ಟು ಇನ್ಯಾವ ಊರಿಗೆ ಮಾಡ್ಬೇಕಪ್ಪ ನನ್ನ ವ್ಯಾಪಾರನ? ಹೆಂಗತ್ರ ನಾನು ಅರ್ಪಣೆ ಹೊಂಟೇನೆ ಅಲ್ಲೇ ಒಂದು ಕಾಯಿ ಪಲ್ಯ ನಿನ್ನ ವ್ಯಾಪಾರ ಆಗ್ತೈತಿ ಹೋಗೋಣ ನಡಿ. ಆದ್ರೂ ನಮ್ಮಮ್ಮ ಎಲ್ಲೆಲ್ಲೋ ಹೆಂಗೆ ಹೋಗಕತ್ತೈತಿ ಆತು ಹರಪ್ ನಡೆಯಕ್ ಬಂದ್ರ ನನ್ನ ಕಾಯಿಪಲ್ಲೆ ವ್ಯಾಪಾರ ಚಂದ ಆಗ್ತೈತೇನ್ ಮತ್ತ? ಅಯ್ಯೋ ನಿನ್ನಂತ ಒಣಕು ಒಯ್ಯರದುಡಿಗೆ ಬಂದು ಬಿಟ್ರ ಪ್ಯಾಟೆ ಕುಂತು ಖರೀದಿ ಮಾಡ್ಕೊಂಡ್ ಹೋಗ್ತಾರ ಕಾಯಿ ಪಲ್ಯ ಅವು. ಹಂಗಾರ ಬರ್ಲೇನ್ ಮತ್ ನಾನ್ ನಿನ್ ಜೋಡ ಬೇಗ ಬರಲಿ ನಮ್ಮ ಮೈಯೂರಿ ನಡೆಯೋ ನನ್ನ ಮಯೂರ. ಕಾಲೇಜು ತುಂಬ ಓಡಾಡಿ ಹೇಳ್ತಿದ್ದಿ ನಾನು ನಿನ್ನ ಗಂಡ ಮದುವೆಯಾಗಿ ಹೊಂಟಿದ್ದಿ ಮಂಗಳವಾರ ದಿವಸ ಕರೆಗೆ ಹೇಳಂತ ಗುಲಾಬಿ ಹೂವ ನನಗೆ ಕೊಟ್ಟಲ್ಲ ಮನ ಗಂಡನು